ಈ ಮುಂದಿನ ಕಾಲದಲ್ಲಿ ದೇವರನ್ನು ಆರಾಧಿಸಲು ನೆರವನ್ನು ತಮ್ಮೆಲ್ಲರನ್ನ ಯೇಸು ಕ್ರಿಸ್ತರ ಪರಿಶುದ್ಧವಾದ ನಾಮದಲ್ಲಿ ವಂದಿಸಿ ಸ್ವಾಗತಿಸುತ್ತೇವೆ. ನಾವೆಲ್ಲರೂ ಎದುರಿಸಿಕೊಳ್ಳೋಣ. ಈ ನಮ್ಮ ಆರಾಧನೆಯನ್ನ ಪ್ರಾರ್ಥನಾ ಪೂರ್ವಕವಾಗಿ ನಾವು ಪ್ರಾರಂಭ ಮಾಡೋಣ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಎಲೆ ಬಾಯಾರದ ಸಕಲ ಜನರೇ ಆತನ ಬಳಿಗೆ ಬಂದಿರಿ ಎಂಬುದಾಗಿ. ಆತನ ಬಳಿಗೆ ಬಂದಿದ್ದೇವೆ. ಆತನ ನಾಮವನ್ನ ಕೀರ್ತಿಸಿ ಹಾಡೋಣ. ಆತನ ನಾಮಕ್ಕೆ ಕೊಂಡಾಟವನ್ನ ಸಲ್ಲಿಸೋಣ. ಆತನಿಂದ ಉತ್ಕೃಷ್ಟವಾದಂತಹ ಸಹಾಯಗಳನ್ನು ಪಡೆದು ಲೋಕದಲ್ಲಿ ಆತನ ನಾಮವನ್ನ ಪ್ರಚುರಪಡಿಸುವ ಆತನ ಸಾಧನಗಳಾಗಿ ಬದಲಾಗೋಣ. ಈ ನಮ್ಮ ಹೃದಯದ ಆರಾಧನೆಯ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೈದೇವರ ನಾಮದಲ್ಲಿ ಉಂಟಾಗಲಿ. ಆಮೆನ್. ಸರ್ವ ಕೃಪಾಳು ಯೆಹೋವ ದೇವರೇ, ನಿನ್ನ ಮಗನ ಮೂಲಕ ಪವಿತ್ರಾತ್ಮನ ಪ್ರೇರೇಪಣೆಯುಳ್ಳವರಾಗಿ ನಿನ್ನ ಸ್ವಕೀಯ ಜನಾಂಗವಾಗಿ ನಮ್ಮೆಲ್ಲರನ್ನ ಕರೆದಿದ್ದಿ. ನಿನ್ನನ್ನು ಆರಾಧಿಸಲು ನಿನಗೆ ಕೃತಜ್ಞತೆಯನ್ನ ಸಮರ್ಪಣೆ ಮಾಡಲು ಆರಾಧನೆಯ ಮೂಲಕ ನಮ್ಮ ಹೃದಯಗಳನ್ನ ತೆರೆದಿಟ್ಟುಕೊಂಡು ನಿನ್ನ ಸಾನ್ನಿಧ್ಯದ ಮಹಿಮೆಯನ್ನ ಅನುಭವ ಮಾಡಲು ಈ ಹೊತ್ತಾನಲ್ಲಿ ಸೇರಿ ಬಂದಿದ್ದೇವೆ. ಸದ್ಯದ 7 ತಿಂಗಳುಗಳ ಕಾಲ ನಮ್ಮನ್ನು ಪರಿಪಾಲಿಸಿ ಸಂರಕ್ಷಿಸಿ ನಿನ್ನ ದಿವ್ಯ ಕೃಪಾ ವರದಾನಗಳನ್ನ ನಮ್ಮ ಜೀವನಗಳಲ್ಲಿ ಹೇರಳವಾಗಿ ಅನುಗ್ರಹಿಸಿಕೊಂಡಿದ್ದಿ. ನೀನು ಕೊಟ್ಟಂತ ಎಲ್ಲ ರೀತಿಯ ಆಶೀರ್ವಾದಗಳನ್ನ, ನಿನ್ನ ನಡೆಸುವಿಕೆಯನ್ನ, ನಿನ್ನ ಮಾರ್ಗದರ್ಶನಗಳನ್ನ ನಾವು ಸ್ಮರಿಸಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನ ಸಮರ್ಪಣೆ ಮಾಡುತ್ತೇವೆ. ಅದೇ ರೀತಿಯಲ್ಲಿ 8ನೆಯ ತಿಂಗಳಿನ ಮೊದಲ ದಿನಕ್ಕೆ ನಮ್ಮನ್ನು ನಡೆಸಿದ ನನ್ನ ಕೃಪೆ ಈ ತಿಂಗಳಿಂದ ಎಲ್ಲ ರೀತಿಯ ಆಶೀರ್ವಾದಗಳನ್ನ ದುಪ್ಪಟ್ಟುಗೊಳಿಸಿ ನಮ್ಮ ಹೃದಯಗಳಿಗೆ ನಿನ್ನ ಆತ್ಮನ ವರದಾನಗಳನ್ನ ಅನುಗ್ರಹಿಸಿ ನಾವು ನೀನನ್ನು ಸ್ತುತಿಸಿ ಕೊಂಡಾಡುವಂತೆ ನಮ್ಮ ಹೃದಯಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ಪರಿಶುದ್ಧಾತ್ಮದ ಮೂಲಕ ಆಳ್ವಿಕೆ ಮಾಡು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಈ ನಮ್ಮ ಹೊತ್ತಾಯ ಆರಾಧನೆ ನಿನಗೆ ಮಹಿಮೆಯನ್ನು, ನಿನಗೆ ಘನತೆಯನ್ನು ಉಂಟು ಮಾಡುವಂತದ್ದಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಈ ನಮ್ಮ ಆರಾಧನೆಯ ಆರಂಭದಿಂದ ಅಂತ್ಯದವರೆಗೆ ನಮ್ಮ ಮಧ್ಯಸ್ಥರು ಸಹಾಯಕನು ಆಗಿದ್ದುಕೊಂಡು ನಮ್ಮೆಲ್ಲರನ್ನ ಕೈ ಹಿಡಿದು ಬಲಪಡಿಸಿದ್ದು ಯೇಸುವಿನ ಘನವುಳ್ಳ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ, ಜೀವವುಳ್ಳ ತಂದೆಯೇ, ಆಮೆನ್. ಹಾಗೆ ಎದ್ದು ನಿಂತಿರುವಂತೆ ಹಾಡುವ ಕನ್ನಡ ಸಂಗೀತಗಳಲ್ಲಿ 348ನೆಯ ಕನ್ನಡ ಸಂಗೀತವನ್ನು ಹಾಡೋಣ. 348ನೆಯ ಕನ್ನಡ ಸಂಗೀತವನ್ನು ಹಾಡೋಣ. Oh
ಭೋಜದ ಸ್ಥಿತಿಯಿಂದ ಆರಾಧನಾ ಕ್ರಮವನ್ನು ನಾವು ಅನುಸರಿಸೋಣ. ಕೈಗೊಳ್ಳಲ್ಪಟ್ಟಂತ ಆರಾಧನಾ ಕ್ರಮ ಪುಟ ಸಂಖ್ಯೆ 1. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಿನಗೆ ಎಲ್ಲ ಹೃದಯಗಳು ಪಟ್ಟ ಬಯಲಾಗಿವೆ, ಎಲ್ಲ ಆಶೆಗಳು ಗೊತ್ತಾಗಿವೆ. ನಿನಗೆ ತಿಳಿಯದ ಗುಟ್ಟು ಒಂದೂ ಇಲ್ಲ. ನಾವು ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವಂತೆಯೂ ನಿನ್ನ ಪವಿತ್ರ ನಾಮವನ್ನು ಯೋಗ್ಯವಾಗಿ ಘನಪಡಿಸುವಂತೆಯೂ ನಮ್ಮ ಹೃದಯದ ಯೋಚನೆಗಳನ್ನು ನಿನ್ನ ಪವಿತ್ರಾತ್ಮನ ಪ್ರೇರಣೆಯಿಂದ ಶುದ್ಧೀಕರಿಸಬೇಕೆಂದು ನಮ್ಮ ಕರ್ತನಾದ ಕ್ರಿಸ್ತನ ಮುಖಾಂತರ ನೀನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ಮೊದಲ ಪ್ರಾರ್ಥನೆಗಾಗಿ ಹೇಳೋಣ. ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಲ್ಲಿ ಸಮಾಧಾನ. ದೇವರೇ ಕರ್ತನೆ, ಪರಲೋಕದ ಅರಸನೆ, ಸರ್ವಶಕ್ತನಾದ ತಂದೆಯಾಗಿರುವವರೇ, ನಾವು ನಿನ್ನ ಮಹಾಪ್ರಭಾವವನ್ನು ಶೋಭಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ, ನಿನಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇವೆ. ಪ್ರಭುವೇ, ದೇವರ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನೇ, ಪ್ರಭುವಾಗಿರುವ ದೇವರೇ, ದೇವರಿಂದ ಎದ್ದ ಪಶುವಾಗಿರುವ ಆತನೇ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ಮಾರನೆ ನಮ್ಮನ್ನು ಕರುಣಿಸು. ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವಂತನೇ ನಮ್ಮ ವಿಜ್ಞಾಪನೆಯನ್ನು ಲಾಲಿಸು. ತಂದೆಯ ದೇವರ ಬಲಭಾಷದಲ್ಲಿ ಕೂತಿರುವಂತನೇ ನಮ್ಮನ್ನು ಕರುಣಿಸು. ನೀನೊಬ್ಬನೇ ಪವಿತ್ರನು, ನೀನೊಬ್ಬನೇ ಪ್ರಭು, ಕ್ರಿಸ್ತ, ನೀನೊಬ್ಬನೇ ಪವಿತ್ರಾತ್ಮನಿಗೆ ಕೂಡಿ ತಂದೆಯಾದ ದೇವರ ಪ್ರಭಾವದಲ್ಲಿ ಮಹೋನ್ನತನಾಗಿದ್ದೀವಿ. ಆಮೇಲೆ ಕರ್ತನಿಗೆ ಪ್ರತಿಯುಳ್ಳ ದೈವಜನರೇ, ಈ ಹೊತ್ತಾರೆಯಲ್ಲಿ ದೇವರ ಪರಿಶುದ್ಧ ವಾಕ್ಯವನ್ನು ಕೇಳುವುದಕ್ಕೂ ಕರ್ತನ ದೇಹ ರಕ್ತಗಳನ್ನು ಸ್ವೀಕರಿಸುವುದಕ್ಕೂ ನಾವು ಕೂಡಿ ಬಂದಿದ್ದೇವೆ. ಆದ್ದರಿಂದ ನಾವು ಮಾನಸಾಂತರದಿಂದಲೂ ನಂಬಿಕೆಯಿಂದಲೂ ದೇವರ ಸನ್ನಿಧಿಗೆ ಬರುವ ಹಾಗೆ ಆತನ ಕೃಪಾ ಸಹಾಯವನ್ನ ಕೋರುವ ಹಾಗೆ ಮೊಣಕಾಲೂರಿ ಮೌನವಾಗಿದ್ದು ನಮ್ಮನ್ನು ನಾವು ಈ ಹೊತ್ತಿನಲ್ಲಿ ಪರೀಕ್ಷಿಸಿಕೊಳ್ಳೋಣ. 152ನೇ ಸಂಗೀತದ 1 ಚರಣವನ್ನು ಹಾಡುತ್ತಾ ನಮ್ಮ ಮನಸ್ಸುಗಳನ್ನ ಪಶ್ಚಾತ್ತಾಪದ ಕಡೆಗೆ ತಿರುಗಿಸೋಣ. ನೀವು ನಿಮ್ಮ ಪಾಪಗಳ ನಿಮಿತ್ತ ನಿಜವಾಗಿ ಪಶ್ಚಾತ್ತಾಪ ಪಡುವರಾಗಿದ್ದೀರೋ, ನಿಮ್ಮ ನೆರೆ ಹೊರೆಯವರನ್ನು ಪ್ರೀತಿಸಿ ನಿಮಗೆ ತಪ್ಪು ಮಾಡಿದವರನ್ನ ಮನ್ನಿಸುವವರಾಗಿದ್ದೀರೋ, ದೇವರ ಆಜ್ಞೆಗಳನ್ನು ಆತನು ತೋರಿಸುವ ಸನ್ಮಾರ್ಗವನ್ನು ಹಿಡಿದು ಇಂದಿನಿಂದ ಅದರಲ್ಲಿಯೇ ನಡೆದುಕೊಳ್ಳುವುದಾಗಿ ನಿಶ್ಚಯಿಸಿಕೊಂಡಿರುವ ನೀವು ಕರ್ತನ ಸನ್ನಿಧಾನದಲ್ಲಿ ಆತನ ಅನ್ಯೋನ್ಯತೆಯನ್ನ ಬಯಸಿ ಬಂದಿರುವ ನೀವು ಆತನ ಅನ್ಯೋನ್ಯತೆಯಲ್ಲಿ ಒಂದಾಗುವ ದೇಹ ರಕ್ತಗಳನ್ನು ಸ್ವೀಕರಿಸುವ ಮನಸ್ಸು ಮಾಡಿದ್ದೀರೋ, ಹಾಗಾದರೆ ನವಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀವು ಪುನಃ ಸಂಧಾನವಾಗುವ ದೇವರೊಂದಿಗೆ ಸಂಧಾನವಾಗುವಂತೆಯೂ ಸಮಾಧಾನವಾಗುವ ಹಾಗೆಯೂ ನಿಮ್ಮ ಪಾಪಗಳನ್ನ ಈ ಸಮಯದಲ್ಲಿ ಹಿರಿಯರೊಡನೆ ಆಯ್ಕೆ ಮಾಡಿರಿ. ಎಲ್ಲರೂ ಒಟ್ಟಾಗಿ ಆಯ್ಕೆ ಮಾಡೋಣ. ಪರಮರಣ ತಂದೆಯೇ, ನಾವು ಎಲ್ಲರೂ ನಮ್ಮ ವಿರುದ್ಧವಾಗಿ ಪಾಪ ಮಾಡಿದ್ದೇವೆ ಎಂದು ಒಪ್ಪಿಕೊಳ್ಳುತ್ತೇವೆ. ನಾವು ಬೆಳೆದಿದ್ದೇವೆ, ನಾವು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡಾಗಲೂ ಪಾಪವನ್ನು ಬಿಡಲಿಲ್ಲ. ದಯವಿಟ್ಟು ನಮ್ಮನ್ನು ಕರುಣಿಸು. ಯೇಸು
ಕ್ರಿಸ್ತರ ನಿಮಿತ್ತ ನಮ್ಮ ಪಾಪಗಳನ್ನೆಲ್ಲ ಮನ್ನಿಸು. ಪವಿತ್ರ ಆತ್ಮನ ಮೂಲಗಳನ್ನು ಶುದ್ಧಿ ಮಾಡು. ನಮ್ಮ ಮನಸ್ಸಾಕ್ಷಿಯನ್ನು ಚೇತನಗೊಳಿಸು. ಇತರರು ನಮಗೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಲು ನಮಗೆ ಶಕ್ತಿ ಕೊಡು. ಇಂದಿನಿಂದ ನಾವು ನೂತನ ಸ್ವಭಾವವಾಗಿ ಇದನ್ನು ಸೇರಿಸಿ ಪವಿತ್ರ ನಾಮಕ್ಕೆ ಘನವನ್ನು ಸಲ್ಲಿಸುವಂತೆ ಅನುಗ್ರಹಿಸು. ಆಮೇಲೆ ಯೇಸುಕ್ರಿಸ್ತನ ಮೂಲಕ ತನ್ನ ಕಡೆಗೆ ಯಥಾರ್ಥವಾಗಿ ತಿರುಗಿಕೊಳ್ಳುವವರೆಲ್ಲರಿಗೂ ದೇವರು ದಯಪಾಲಿಸುವ ಶುಭ ವಾಕ್ಯವನ್ನು ಕೇಳಿರಿ. ಎಲ್ಲರಿ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಧಿಕಾರಕ್ಕೆ ಯೋಗ್ಯವಾಗಿಯೂ ಅದೇ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯತ್ನವಾಗಿದ್ದಾನೆ. ನಮ್ಮ ಪರಮ ತಂದೆಯು ಸರ್ವಶಕ್ತನೂ ಆಗಿರುವ ದೇವರು ತನ್ನ ಕಡೆಗೆ ಪೂರ್ಣ ಮಾನಸಾಂತರದಿಂದಲೂ ಯಥಾರ್ಥವಾದ ನಂಬಿಕೆಯಿಂದಲೂ ತಿರುಗಿಕೊಂಡು ತಮ್ಮ ಸಹೋದರರು ತಮಗೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಿದವರೆಲ್ಲರಿಗೆ ಪಾಪ ಕ್ಷಮೆಯನ್ನು ಕೊಡುತ್ತೇನೆಂದು ತನ್ನ ಅಪಾರ ಕರುಣೆಯಿಂದ ವಾಗ್ದಾನ ಮಾಡಿದ್ದಾನೆ. ಆದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿಮ್ಮ ಮೇಲೆ ಕರುಣಿಟ್ಟು ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಅವುಗಳಿಂದ ನಿಮ್ಮನ್ನು ಬಿಡಿಸಲಿ. ಎಲ್ಲ ಸದಾಚಾರದಲ್ಲಿ ನಿಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವನದಲ್ಲಿ ಸೇರಿಸಲಿ. ಆಮೇಲೆ ದೇವರಿಗೆ ಸ್ತೋತ್ರ. ಕರ್ತನು ನಿಮ್ಮೊಂದಿಗಿರಲಿ. ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯಭಾಗವನ್ನು ಓದಿ ಕೇಳಿಸಿಕೊಳ್ಳೋಣ. ಈ ದಿನಕ್ಕೆ ನೇಮಕವಾದ ವೇದವಾಕ್ಯವು ಆದಿಕಾಂಡ ಎಂಬ ಪುಸ್ತಕ 39ನೇ ಅಧ್ಯಾಯ 1ರಿಂದ 6ರವರೆಗೆ.
ಆದಿಕಾಂಡ ಎಂಬ ಪುಸ್ತಕ 39ನೆಯ ಅಧ್ಯಾಯ 1ರಿಂದ 6 ವಚನಗಳವರೆಗೆ. ಯೋಸೇಫ ನಂಬಿಗಸ್ತನಾದ್ದರಿಂದ ವೃದ್ಧಿಗೆ ಬಂದನು, ತರುವಾಯ ಅನ್ಯಾಯವಾಗಿ ಸೆರೆಯಲ್ಲಿ ಬಿದ್ದನು. ಯೋಸೇಫನನ್ನು ತೆಗೆದುಕೊಂಡು ಹೋದ ಇಷ್ಮಾಯೇಲ್ಯರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತದವನು ಅವನನ್ನು ಅವರಿಂದ ಕೈಗೆ ತೆಗೆದುಕೊಂಡನು. ಇವನು ಯಾರೆಂದರೆ ಫರೋಹನ ಉದ್ಯೋಗಸ್ಥನು, ಮೈಗಾವಲಿನವರ ದಳವಾಯಿಯೂ ಆಗಿದ್ದ ಪೋಟೀಫರನು. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯವಿಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಿದ್ದ. ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ಮನೆಯಲ್ಲಾಗಲಿ ಹೊಲದಲ್ಲಾಗಲಿ ಅವನಿಗಿದ್ದ ಎಲ್ಲದರ ಮೇಲೆ ಯೆಹೋವನ ಆಶೀರ್ವಾದ ಉಂಟಾಯಿತು. ಅವನು ತನ್ನ ಆಸ್ತಿಯನ್ನೆಲ್ಲ ಯೋಸೇಫನ ವಶಕ್ಕೆ ಒಪ್ಪಿಸಿದನು. ಇವನು ತನ್ನ ಬಳಿಯಲ್ಲೇ ಇದ್ದದರಿಂದ ತಾನು ತಿನ್ನುವ ಆಹಾರವೊಂದನ್ನೇ ಹೊರತು ಬೇರೆ ಯಾವುದನ್ನೂ ಚಿಂತಿಸಲಿಲ್ಲ. ಇದಲ್ಲದೆ ಯೋಸೇಫನು ರೂಪದಲ್ಲಿಯೂ ಮುಖಭಾವದಲ್ಲಿಯೂ ಸುಂದರನಾಗಿದ್ದನು ಎಂಬುವಂಥದ್ದು. ದೇವರ ವಾಕ್ಯ ಧ್ಯಾನಕ್ಕಾಗಿ ನಮ್ಮನ್ನ ಅವಸ್ಥಪಡಿಸಿಕೊಳ್ಳುವಂತೆ ಪ್ರಾರ್ಥನಾ ಸಮಯ ಎನ್ನುವ ಗೀತೆಯನ್ನ ಹಾಡೋಣ.
ಪ್ರಾರ್ಥನೆ ಮಾಡೋಣ. ವಾಕ್ಯಾಮೃತನಾದ ಸ್ವಾಮಿಯೇ, ಹೊತ್ತಾರೆಯಲ್ಲಿ ನಿನ್ನ ವಾಕ್ಯಗಳನ್ನ ಧ್ಯಾನ ಮಾಡಲು ನಮ್ಮೆಲ್ಲರನ್ನ ಸಮುದಾಯವಾಗಿ ಕರೆತಂದಿದ್ದಿ. ನಿನ್ನ ಪರಿಶುದ್ಧ ವಾಕ್ಯವನ್ನ ಕೇಳುವುದಕ್ಕೂ ಧ್ಯಾನ ಮಾಡುವುದಕ್ಕೂ ಅವುಗಳ ನಮ್ಮ ಜೀವನಗಳಲ್ಲಿ ಅನುಸರಿಸಿ ಬಾಳುವುದಕ್ಕೂ ನಮಗೆ ಕೃಪೆ ನೀಡು. ಇಲ್ಲಿ ಮಾತನಾಡುವವರು ನಾನಲ್ಲ ಪ್ರಭುವೇ, ನನ್ನ ಬಾಯ ಮಾತುಗಳ ಮೂಲಕ ನೆರೆದು ಬಂದ ಭಕ್ತ ಸಮುದಾಯಕ್ಕೆ ಬೇಕಾದ ಅಗತ್ಯ ಸಂದೇಶವನ್ನ ನೀನು ಅನುಗ್ರಹಿಸಿಕೊಡು. ನಿನ್ನ ಮಹಿಮೆಯ ಜೀವಿತವನ್ನ ನಾವು ಅನುಭವ ಮಾಡುವಂತೆ, ನಿನ್ನ ಇರುವಿಕೆಯನ್ನ ಗುರುತಿಸುವಂತೆ, ನಿನ್ನ ಪ್ರಸನ್ನತೆಯಲ್ಲಿ ನಾವು ಉಜ್ಜೀವಿಸಿ ಬಾಳುವಂತೆ ನಮ್ಮ ಹೃದಯಗಳನ್ನ ದಯ ಮಾಡಲು, ನಮ್ಮ ರಕ್ಷಕನು ಒಡೆಯಲು ನಮ್ಮೆಲ್ಲರ ಪರಿಪಾಲಕನಾಗಿರುವ ಕ್ರಿಸ್ತೇಸುವಿನ ಮೂಲಕ ನಂಬಿಕೆಯಿಂದ ಪ್ರಾರ್ಥನೆ ಬೇಡಿದರೆ ತಂದೆಯೇ. ಸೇರಿದಂತ ನಮ್ಮೆಲ್ಲರನ್ನ ಈ ಹೊತ್ತಾರೆಯಲ್ಲಿ ಕ್ರಿಸ್ತೇಸುವಿನ ಪರಿಶುದ್ಧ ನಾಮದಲ್ಲಿ ವಂದಿಸಿ ಸ್ವಾಗತಿಸ್ತೇನೆ. ದೇವರು ನಿಮ್ಮೆಲ್ಲರಿಗೆ ಹೇರಳವಾದ ಕೃಪೆಯನ್ನ, ಐಶ್ವರ್ಯವನ್ನ, ಸಮಾಧಾನವನ್ನ ಅನುಗ್ರಹಿಸಿಕೊಡಲೆಂಬುದಾಗಿ ಹಾರೈಸುತ್ತೇನೆ. ಮೊಟ್ಟ ಮೊದಲ ಬಾರಿಗೆ ದೇವರಿಗೆ ವಂದಿಸ್ತೇನೆ. ದೇವರ ವಾಕ್ಯವನ್ನ ಈ ಒಂದು ಹೊತ್ತಾರೆಯಲ್ಲಿ ಹೊಸ ತಿಂಗಳಿನಲ್ಲಿ ಹಂಚಿಕೊಳ್ಳುವಂತ ಕೃಪೆಯನ್ನ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ. ಮೊದಲನೇ ಸಮಯದಲ್ಲಿ ನನಗೆ ಆಹ್ವಾನವನ್ನು ಮಾಡಿ ಅವಕಾಶವನ್ನು ಕೊಟ್ಟಂತ ಕ್ಷೇತ್ರಾಧ್ಯಕ್ಷರಾದ ಮನೋಜ್ ಅಯ್ಯನವರಿಗೂ, ಸ್ಥಳೀಯ ಸಭಾಪಾಲಕರಾದ ಸುಧೀರ್ ಅಯ್ಯನವರಿಗೂ ಹಾಗೂ ನೆರೆದಿರುವಂತ ಸಭಾಪಾಲನ ಸಮಿತಿಯ ಎಲ್ಲ ಸದಸ್ಯರಿಗೂ, ಸೆಂಟ್ ಪಾಲ್ಸ್ ದೇವಾಲಯ, ಸುಮಿತ್ರಾ ಸ್ಮಾರಕ ದೇವಾಲಯ ಹಾಗೂ ಸೆಂಟ್ ಜಾನ್ಸ್ ಹರಹಳ್ಳಿ ದೇವಾಲಯ 3 ಸಭೆಗಳ ಪರವಾಗಿ ನಾನು ವಂದನೆಗಳನ್ನ ತಿಳಿಸ್ತೇನೆ. 8ನೆಯ ತಿಂಗಳ ಮೊದಲ ದಿನ 7 ತಿಂಗಳುಗಳ ಕಾಲ ದೇವರು ನಮ್ಮನ್ನ ಪರಿಪಾಲಿಸಿದ್ದಾನೆ. ಅನೇಕ ಸಂಕಷ್ಟಗಳಲ್ಲಿ ದೇವರು ನಮ್ಮನ್ನ ಬಿಡುಗಡೆ ಮಾಡಿದ್ದಾನೆ. ಅನೇಕ ವಾಕ್ಚಾತುರ್ಯಗಳನ್ನ ನಮ್ಮ ಜೀವನಗಳಲ್ಲಿ ದಿನದಿಂದ ದಿನಕ್ಕೆ ಆತನ ಅನುಗ್ರಹಿಸಿಕೊಳ್ಳುತ್ತಿದ್ದಾನೆ. ಆತನಿಗೆ ಸ್ತೋತ್ರ ಉಂಟಾಗಲಿ. 8ನೇ ತಿಂಗಳ ಮೊದಲ ಭಾನುವಾರ ದೇವರು ನಮ್ಮನ್ನ ನಡೆಸುವಂತಹ ಆಶೀರ್ವಾದವನ್ನ ನಾವು ಕಾದಿರಿಸಿಕೊಳ್ಳುವಂತಹ ಸಮಯ. ಈ ಮೊದಲ ದಿನದಲ್ಲಿ ದೇವರು ನಮಗೆ ಸ್ವಲ್ಪ ಹೊತ್ತಿನ ಸಮಯ ಕಾಯ್ದುಕೊಳ್ಳಲ್ಪಟ್ಟಂತ ವಿಷಯ ಕ್ರಿಸ್ತನೊಟ್ಟಿಗೆ ಇಲ್ಲವೇ ದೇವರೊಟ್ಟಿಗೆ ನಿರಂತರವಾದಂತ ಅನ್ಯೋನ್ಯತೆ ಎಂಬುದಾಗಿ. ದೇವರೊಟ್ಟಿಗೆ ನಿರಂತರವಾದ ಅನ್ಯೋನ್ಯತೆ, ಕಾನ್ಸ್ಟೆಂಟ್ ಫೆಲೋಶಿಪ್ ವಿತ್ ಗಾಡ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಹೇಳ್ಬೋದು. ಈ ಒಂದು ವಿಷಯವನ್ನ ನಾವು ನಮ್ಮ ಮನಸ್ಸುಗಳಲ್ಲಿ ಆಲೋಚನೆ ಮಾಡುವಾಗ ನಮ್ಮ ಸಭೆಗಳಲ್ಲಿ ಅನೇಕ ಸಮಯಗಳಲ್ಲಿ ಅನೇಕ ವ್ಯಕ್ತಿಗಳನ್ನ, ಅನೇಕ ಸನ್ನಿವೇಶಗಳನ್ನ, ಅನೇಕ ಸಂದರ್ಭಗಳನ್ನ ನಾವು ಕಾಣ್ತೇವೆ. ಯಾಕೆಂದ್ರೆ ಅನ್ಯೂನ್ಯತೆ ಎನ್ನುವಂತ ಒಂದು ಪದ ದೇವರು ತನ್ನ ಭಕ್ತರನ್ನ ತಿಪ್ಪೆಯ ಗುಂಡಿಯೊಳಗಿಂದ ಎತ್ತಿ ಸಿಂಹಾಸನದಲ್ಲಿ ಕೂರಿಸುವ ಮಟ್ಟಿಗೆ ಆತನ ಅನ್ಯೂನ್ಯತೆ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ಕಾರ್ಯ ಮಾಡುತ್ತದೆ ಎನ್ನುವುದನ್ನ ಯೋಸೇಫನ ಜೀವನದ ಮೂಲಕ ನಾವು ತಿಳ್ಕೊಳ್ತೇವೆ. ಸಾಮಾನ್ಯವಾಗಿ ನಮ್ಮ ಸಭೆಗಳಲ್ಲಿ ಕೆಲವೊಂದು ಸಮಯಗಳಲ್ಲಿ ನಾವು ಸೀಸನಲ್ ಕ್ರೈಸ್ಟ್ ಎಂಬುದಾಗಿ ನೋಡ್ತೇವೆ. ಸಮಯ ಬಂದಾಗ ಮಾತ್ರ ಕ್ರೈಸ್ತರಾಗುವುದಕ್ಕೆ ಮನಸ್ಸು ಮಾಡುವಂತ ನಂಬಿಗಸ್ತರನ್ನ ಕಾಣ್ತೇವೆ. ಇನ್ನು ಕೆಲವು ಸಮಯಗಳಲ್ಲಿ ಹಬ್ಬದ ಕ್ರೈಸ್ತರನ್ನ ಕಾಣ್ತೇವೆ. ಇನ್ನು ಕೆಲವು ಸಮಯಗಳಲ್ಲಿ ರಾಜಕೀಯ ಕ್ರೈಸ್ತರನ್ನ ಕಾಣ್ತೇವೆ. ಇನ್ನು ಕೆಲವು ಸಮಯಗಳಲ್ಲಿ ಗುಂಪುಗಾರಿಕೆಯ ಕ್ರೈಸ್ತರನ್ನ ಕಾಣ್ತೇವೆ. ಇನ್ನು ಕೆಲವು ಸಮಯಗಳಲ್ಲಿ ಆರಾಧನೆ ಮಾಡುವ ನಿಜವಾದ ಕ್ರೈಸ್ತರನ್ನ ಕಾಣ್ತೇವೆ. ಬೇರೆ ಬೇರೆ ರೀತಿಯಾದಂತ ಗುಂಪುಗಳು ಸಭೆಗಳಲ್ಲಿ ವಾಸ ಮಾಡ್ತದೆ. ಆದರೆ ಈ ಎಲ್ಲಾ ಗುಂಪುಗಳಲ್ಲಿ ಕಾಣುವಂತ ಏಕೈಕವಾದಂತ ಒಂದು ಸಮಸ್ಯೆ ಅನ್ಯೋನ್ಯತೆಯನ್ನ ಕಾಯ್ದಿರಿಸಿಕೊಳ್ಳುವಂಥದ್ದು. ಮೊದಲ ದಿನದಲ್ಲಿ ಕ್ರಿಸ್ತನ ದೇಹ ರಕ್ತವನ್ನ ಸ್ವೀಕರಿಸುವುದಕ್ಕೆ ಬಂದಿದ್ದೇವೆ. ನಾನು ನಮ್ಮ ಕರ್ತನ ಭೋಜನ ಸಂಸ್ಕಾರದಲ್ಲಿ ನಾವು ಉಪಯೋಗಿಸುವಂತಹ ರೊಟ್ಟಿಯನ್ನ ಅನ್ಯೋನ್ಯತೆಯ ಸಂಕೇತವಾಗಿ ತೆಗೆದುಕೊಳ್ತೇನೆ. ರೊಟ್ಟಿ ನಾವು ನೋಡುವಾಗ ಆ ರೊಟ್ಟಿ ಕೇವಲ ಒಂದು ವಸ್ತುವಾಗಿ ಕಾಣಿಸುತ್ತದೆ. ಆದರೆ ಆ ರೊಟ್ಟಿಯಲ್ಲಿ ಅನೇಕ ವಿಧವಾದಂತಹ ಅನ್ಯೋನ್ಯತೆಯ ಅಂಶಗಳಿವೆ.
ಅವನು ಚಿಕ್ಕ ರೊಟ್ಟಿ ಮಾಡಲ್ಪಡಬೇಕಾದ್ರೆ ಮೊದಲನೇದಾಗಿ ರೈತ ಭೂಮಿಯನ್ನ ಹಸನು ಮಾಡಬೇಕು, ಕಳೆಯನ್ನ ಕಿತ್ತಾಕಬೇಕು, ಭೂಮಿಯನ್ನ ಹದಗೊಳಿಸಬೇಕು, ಗೋಧಿಯನ್ನು ನೆಡಬೇಕು, ನೀರನ್ನ ಸರಿಯಾದ ರೀತಿಯಲ್ಲಿ ಹಾಯಿಸಬೇಕು. ನಂತರದಲ್ಲಿ ಅದಕ್ಕೆ ಕಾಲಕ್ಕೆ ಬೇಕಾದ ಗಾಳಿ, ಮಳೆ, ನೀರು ಇವೆಲ್ಲವುಗಳಿಂದ ಸಂರಕ್ಷಿಸಬೇಕು. ನಂತರವೇ 3 ತಿಂಗಳ ನಂತರ ಉತ್ಕೃಷ್ಟವಾಗಿ ಬೆಳೆದಂತ ಆ ಫಲವನ್ನ ಒಂದೆಡೆ ಶೇಖರಿಸಬೇಕು. ನಂತರದಲ್ಲಿ ಅದನ್ನ ಹಸನಾಗಿ ರುಬ್ಬಬೇಕು, ಅದನ್ನ ಹಸಿಟಾಗಿ ಕನ್ವರ್ಟ್ ಮಾಡಿ ಅದನ್ನ ನಾದಬೇಕು, ನಂತರದಲ್ಲಿ ಸುಡಬೇಕು. ಅದಾದ ನಂತರವೇ ಅದೊಂದು ರೊಟ್ಟಿಯಾಗಿ ಅನಿಸಿಕೊಳ್ತದೆ. ಅನ್ಯೋನ್ಯತೆ ಎನ್ನುವಾಗಲೂ ನಮ್ಮಲ್ಲಿ ಈ ರೀತಿಯಾದಂತಹ ಪ್ರೊಸೀಜರ್ಗಳನ್ನ ನಾವು ಫಾಲೋ ಮಾಡಬೇಕಾಗ್ತದೆ. ದೇವರು ಅನ್ಯೋನ್ಯತೆಯ ಸಮುದಾಯವಾಗಿ ನಮ್ಮನ್ನ ಕರೆದಿರುವಾಗ ಹೇಗೆ ಆ ರೈತ ಹೋಗಿ ಹೊಲದಲ್ಲಿ ಬೇಡದ ಕಳೆಗಳನ್ನ ಕಿತ್ತು ಹಾಕುತ್ತಾನೋ, ಹಾಗೆ ನಮ್ಮಲ್ಲಿರುವಂತಹ ಬೇಡದ ವಸ್ತುಗಳನ್ನ, ಬೇಡದ ಸ್ವಭಾವಗಳನ್ನ ಕಿತ್ತೆಸೆಯುವಾಗ ನಾನು ನೀವು ಕೂಡ ಉತ್ಕೃಷ್ಟವಾದ ಗೋಧಿಯಾಗಿ ಬೆಳೆಯುವುದಕ್ಕೆ ಸಾಧ್ಯ ಆಗ್ತದೆ. ಒಂದು ರೊಟ್ಟಿಯನ್ನ ತೆಗೆದುಕೊಂಡು ಗೋಧಿಯ ಕಾಳಿನಲ್ಲಿ ಎಲ್ಲಿದೆ ಎಂಬುದಾಗಿ ಹೇಳಿದ್ರೆ, ಆ ರೊಟ್ಟಿಯಲ್ಲಿ ಯಾವ ವ್ಯಕ್ತಿಯು ಆ ಗೋಧಿಯ ಕಾಳನ್ನ ಇದೇ ಗೋಧಿಯ ಕಾಳಿನಿಂದ ಬಂದಂತ ದ್ರವ್ಯ ನೀನು ಎಂಬುದಾಗಿ ಗುರುತಿಸಲು ಸಾಧ್ಯ ಇಲ್ಲ. ಒಂದೇ ಗೋಧಿಕಾಳು ಸೇರಿ ರೊಟ್ಟಿಯಾಗಲು ಸಾಧ್ಯ ಇಲ್ಲ. 100 ಕಾಳುಗಳು ಅದರ ಸ್ವರೂಪವನ್ನು ಬಿಡಬೇಕು, ತನ್ನನ್ನು ತಾನು ತ್ಯಜಿಸಿಕೊಳ್ಳಬೇಕು. ಆಗಲೇ ಆ ಗೋಧಿಯ ಕಾಳು ಹಸಿಟಾಗಿ ಪರಿವರ್ತಿಸಲು, ಆ ಹಸಿಟ್ಟು ರೊಟ್ಟಿಯಾಗಿ ಬದಲಾಗಲು ಸಾಧ್ಯ ಆಗ್ತದೆ. ಪ್ರಿಯರೇ, ದೇವರೊಟ್ಟಿಗೆ ನಿರಂತರವಾದ ಅನ್ಯೋನ್ಯತೆ ಎನ್ನುವಾಗ ಒಬ್ಬ ಯವನಸ್ಥನ ಜೀವಿತ ಸ್ಮರಿಸಬೇಕಾಗ್ತದೆ. ಈತ ಅಮೆರಿಕ ದೇಶದಲ್ಲಿ ಹುಟ್ಟಿ ಬೆಳೆದಂತವನು, ಬಾಲ್ಯದಲ್ಲಿಂದ ದೇವರ ಜ್ಞಾನವನ್ನ ಪಡೆದಂತವನು, ದೇವರ ಆಶೀರ್ವಾದಕ್ಕಾಗಿ ತನ್ನ ಯವನಸ್ಥ ಕಾಲದಲ್ಲಿ ಊರಿಂದ ಊರಿಗೆ ಹೋದಂತವನು, ಆಶೀರ್ವಾದವನ್ನ ಪಡೆದಂತವನು. ಜೀವನಗಳಲ್ಲಿ ಬಹಳಷ್ಟು ಹೋರಾಟಗಳು ಬಂದಾಗ ಆತನು ದೇವರ ಬಳಿಗೆ ಬಂದು ಪ್ರಶ್ನೆ ಕೇಳ್ತಾನೆ, ಸ್ವಾಮಿ, ನಿನ್ನೊಟ್ಟಿಗೆ ನಾನು ಪ್ರಾರ್ಥಿಸಿದೆ, ನಿನ್ನ ಆಲಯಕ್ಕೆ ಬಂದೆ, ನಿನ್ನ ವಾಕ್ಯಗಳನ್ನ ಕೇಳಿದೆ, ನಿನ್ನೊಟ್ಟಿಗೆ ನಾನು ಉಪವಾಸ ಮಾಡಿದೆ, ನಿನಗಾಗಿ ನನ್ನ ಜೀವನದಲ್ಲಿ ಎಂತೆಲ್ಲ ರಿಸ್ಕ್ಗಳನ್ನ ನಾನು ತೆಗೆದುಕೊಂಡೆ, ಆದಾಗ್ಯೂ ನನ್ನ ಜೀವನದಲ್ಲಿ ಯಾಕೆ ಆಶೀರ್ವಾದವಿಲ್ಲ? ಯಾಕೆ ನನ್ನ ಜೀವನದಲ್ಲಿ ನೀನು ನನಗೆ ಕೊಡಬೇಕಾದಂತ ಉಡುಗೊರೆಗಳನ್ನ ಕೊಡಲಿಲ್ಲ? ಯಾಕೆ ನೀನು ನನ್ನ ಜೀವನದಲ್ಲಿ ದಯಪಾಲಿಸಬೇಕಾದ ಮಾರ್ಗಗಳನ್ನ ಸರಾಗ ಮಾಡಲಿಲ್ಲ ಎನ್ನುವಂತ ಪ್ರಾರ್ಥನೆಯನ್ನು ಮಾಡ್ತಾನೆ. ಇನ್ನೇನು ಆತನು ಈ ಲೋಕದಲ್ಲಿ ನನಗೆ ಯಾರು ಹೊಂದಾಣಿಕೆ ಇಲ್ಲ, ಯಾರು ನನ್ನ ಜೊತೆ ಇಲ್ಲ ಎನ್ನುವಂತಹ ಅನುಭವಕ್ಕೆ ಬಂದು ಇಡೀ ಲೋಕದಿಂದಲೇ ತನ್ನನ್ನ ನಶಿಸಿಕೊಳ್ಳುವ ಪ್ರಯತ್ನ ಮಾಡುವಾಗ ಆತನ ಮನೆಗೆ ಒಂದು ಪತ್ರ ಬರ್ತದೆ. ಆ ಪತ್ರದಲ್ಲಿ ಆತನ ತಾಯಿ ಒಂದು ಪತ್ರವನ್ನು ಬರೀತಾಳೆ, ಮಗನೇ, ಇಲ್ಲಿಯವರೆಗೆ ನೀನು ಏನೆಲ್ಲ ಅನುಭವಿಸಿದ್ದೀಯೋ, ಏನೆಲ್ಲ ಕಷ್ಟಗಳನ್ನ ಪಟ್ಟಿದ್ದೀಯೋ, ಇವೆಲ್ಲದಕ್ಕಾಗಿ ದೇವರು ನಿನಗೆ ಉಡುಗೊರೆಯನ್ನು ಕೊಡುವುದಕ್ಕೆ ಸಿದ್ಧನಿದ್ದಾನೆ. ನಿನಗೆ ಕೊಡುವ ಆಶೀರ್ವಾದ ಎಷ್ಟು ದೊಡ್ಡದು ಎನ್ನುವುದನ್ನು ತಿಳಿಸುವುದಕ್ಕಾಗಿ ದೇವರನ್ನ ಜೀವನದಲ್ಲಿ ಇಷ್ಟು ಕಷ್ಟಗಳನ್ನು ಕೊಟ್ಟಿದ್ದಾನೆ. ಹಾಗಾಗಿ ನೀನು ತೃಪ್ತಿಗೆಡಬೇಡ, ನೀನು ಹಿಂಜರಿಯಬೇಡ, ಸಮಯವನ್ನ ಕಾದುಕೊಂಡಿರೋ, ನಂಬಿಕೆಯಲ್ಲಿ ನಿಂತುಕೋ ಎಂಬುದಾಗಿ ಪತ್ರವನ್ನ ಬರೀತಾರೆ. ಈ ಮನಸ್ಥ ಪತ್ರವನ್ನು ಓದಿ ಇನ್ನೂ ದೇವರಲ್ಲಿ ಬಲಗೊಳ್ಳುವುದಕ್ಕೆ ಮುಂದಾಗ್ತಾನೆ. ವರ್ಷಗಳು ಕಳೀತದೆ. ಕಳೆದ ನಂತರ ಆತನ ಉದ್ಯೋಗದಲ್ಲಿ, ಆತನ ಜೀವನದಲ್ಲಿ ದೇವರು ಉಪಕಾರಗಳನ್ನ ಮಾಡುವಷ್ಟು ಮಹತ್ ಕಾರ್ಯಗಳನ್ನು ಮಾಡುವಾಗ ಆತನು ಲೋಕದೆಲ್ಲೆಡೆ ಸಾಕ್ಷಿಯಾಗಿ ಒಬ್ಬ ವ್ಯಕ್ತಿಯಾಗಿ ನಿಲ್ತಾನೆ. ಮುಂದೊಂದು ದಿನ ಆ ವ್ಯಕ್ತಿ ಪ್ರಪಂಚದ ತನ್ನ ಕಡೆಗೆ ಹಿಂದಿರುಗಿ ನೋಡುವಂತೆ ಮಾಡ್ತಾನೆ. ಅನೇಕ ಸಮಯಗಳಲ್ಲಿ ಕ್ರೈಸ್ತರಾಗಿರುವ ನಮಗೆ ಹೋರಾಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ಅನಾನುಕೂಲತೆಗಳು ಉಂಟಾದಾಗ ದೇವರೊಟ್ಟಿಗಿನ ಅನ್ಯೋನ್ಯತೆಯಲ್ಲಿ ನಾವು ನಡೆಯುವುದಕ್ಕೆ ಬಿಟ್ಟು ಹೋಗ್ತೇವೆ. ಯೋಸೇಫನ ಜೀವನ ಚರಿತ್ರೆಯನ್ನು ನೋಡುವಾಗ ಯೋಸೇಫ ಯಾಕೋಬ ಎನ್ನುವಂತ ದೇವರಾದುಕೊಂಡಂತ ಮೂಲ ಪುರುಷನಿಂದ ಹುಟ್ಟಿ ಬಂದಂತ ಮಗ, ದೇವರ ಜ್ಞಾನದಲ್ಲಿ ಬೆಳೆಯುವುದಕ್ಕೆ ತನ್ನನ್ನೇ ಸಮರ್ಪಣೆ ಮಾಡಿಕೊಂಡಂತ ವ್ಯಕ್ತಿ,
ದೇವರು ತನಗೆ ದರ್ಶಿಸಿದಂತ ದರ್ಶನಗಳನ್ನ ಯಾರಿಗೂ ಹಂಚದೆ ಭಯಪಡದೆ ತನ್ನ ಸಹೋದರರೊಟ್ಟಿಗೆ, ತನ್ನ ತಂದೆಯೊಟ್ಟಿಗೆ, ಪರಿವಾರದೊಟ್ಟಿಗೆ ಹಂಚಿಕೊಳ್ಳುತ್ತಿದ್ದಂತ ವ್ಯಕ್ತಿ. ತನ್ನ ಸಹೋದರರು ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡಿದಾಗ ಅವುಗಳನ್ನ ಎಚ್ಚರಿಸಿ ಗಮನಿಸಿದಂತ ವ್ಯಕ್ತಿ. ಕಡೆಯ ಮಗನಾಗಿದ್ದರಿಂದ ಎಲ್ಲ ಪ್ರೀತಿಗೆ ಪಾತ್ರರಾದಂತ ವ್ಯಕ್ತಿ. ಆದರೆ ಯೋಸೇಫನ ಜೀವಿತ ನೋಡುವಾಗ ಯಾವ ಪ್ರೀತಿಗೆ ಪಾತ್ರನಾಗಿದ್ದ ಯೋಸೇಫ ದೇವರು ತನಗೆ ಕೊಟ್ಟಂತ ದರ್ಶನಗಳನ್ನ ತನ್ನ ಪರಿವಾರಕ್ಕೆ ತಿಳಿಸುವಾಗ ಅವರಿಂದ ದೂಷಿಸಲ್ಪಟ್ಟ. ಯಾವುದು ಸತ್ಯ ಎಂಬುದಾಗಿ ಜನರಿಗೆ ತಿಳಿಸುವುದಕ್ಕೆ ಹೋದನೋ ಅಂತಹ ವ್ಯಕ್ತಿಯನ್ನೇ ಗುಂಡಿಯೊಳಗೆ ಹಾಕಿ ನಂತರದಲ್ಲಿ ಆತನನ್ನ ಐಗುಪ್ತ ದೇಶಕ್ಕೆ ಇಷ್ಮಾಯೇಲರಿಗೆ 20 ರೂಪಾಯಿಗಳಿಗೆ ಮಾರುವ ಪ್ರಯತ್ನ ಸ್ವಂತ ಅಣ್ಣಂದರಿಂದಲೇ ನಡೆದು ಹೋಯಿತು. ಇದು ಮಾತ್ರವಲ್ಲದೆ ದೇವರು ಯೋಸೇಫನಿಗೆ ಕೊಟ್ಟ ದರ್ಶನವನ್ನ ತನ್ನ ತಂದೆಯಾದ ಯಾಕೋಬನ ಬಳಿಗೆ ಹೋಗಿ ಹೇಳಿದಾಗ ಯಾಕೋಬ ಆತನನ್ನ ನೋಡಿ ನಕ್ಕುತ್ತಾನೆ. ಮಾತ್ರವಲ್ಲದೆ ವಾಕ್ಯ ಹೇಳ್ತದೆ, ಆತನ ತಂದೆಯು ಅಣ್ಣಂದಿರು ಆತನನ್ನ ದೂಷಿಸಿದರು ಎಂಬುದಾಗಿ ವಾಕ್ಯದಲ್ಲಿ ತಿಳಿಸ್ತದೆ. 37ನೇ ಅಧ್ಯಾಯ 38ನೇ ಅಧ್ಯಾಯ ಈ 2 ಅಧ್ಯಾಯಗಳನ್ನು ನೋಡುವಾಗ ಯೋಸೇಫನ ಜೀವನದಲ್ಲಿ ನಡೆದಂತ ಕಾರ್ಯಗಳ ಕುರಿತು ಬೈಬಲ್ ನಮಗೆ ತಿಳಿಸ ಹೋಗ್ತದೆ. ಆದರೆ 39ನೇ ಅಧ್ಯಾಯಕ್ಕೆ ಬಂದಾಗ ಈಗ ಯೋಸೇಫನ ಜೀವನ ಸಂಪೂರ್ಣವಾಗಿ ಹತಾಶಗೊಂಡಂತ ಸಮಯದಲ್ಲಿರಬೇಕಾದಂತ ಒಂದು ಕಾಲಘಟ್ಟವನ್ನು ತೋರಿಸ್ತದೆ. ಯೋಸೇಫನನ್ನ ಅಲ್ಲಿರುವಂತ ಯೋಸೇಫನ ಅಣ್ಣಂದಿರು 20 ರೂಪಾಯಿಗಳಿಗೆ ಇಷ್ಮಾಯೇಲರಿಗೆ ಮಾರಿಬಿಟ್ಟರು. ಇಷ್ಮಾಯೇಲರಿಂದ ಐಗುಪ್ತದ ಪೋಟಿಫರನ ಅರಸನಿಗೆ ಮಾರಿಬಿಟ್ಟರು. ಈಗ ಪೋಟಿಫರನ ಆಸ್ಥಾನದಲ್ಲಿ ಯೋಸೇಫನು ನೆಲೆಸಿದ್ದಾನೆ. ವಾಕ್ಯಭಾಗ ಹೇಳ್ತದೆ 39ನೇ ಅಧ್ಯಾಯ 2ನೇ ವಚನ, ಯೆಹೋವನು ಯೋಸೇಫನ ಸಂಗಡ ಇದ್ದುದರಿಂದ ಅವನು ಏಳಿಗೆಯಾದನು ಎಂಬುದಾಗಿ. ದೇವರು ಯೋಸೇಫನ ಸಂಗಡ ಇದ್ದನು ಎಂಬುದಾಗಿ ವಾಕ್ಯ ಒಂದು ಕಡೆ ಹೇಳಿದ್ರೆ, ಇನ್ನೊಂದು ಕಡೆ ಯೋಸೇಫನು ದೇವರೊಟ್ಟಿಗೆ ಇದ್ದದ್ದರಿಂದ, ದೇವರು ಯೋಸೇಫನೊಟ್ಟಿಗೆ ಇದ್ದಿದ್ದರಿಂದ ಆತನು ಏಳಿಗೆಯಾದನು ಎಂಬುದಾಗಿ ವಾಕ್ಯ ಹೇಳ್ತದೆ. ಅಂದರೆ ಆತನು ವೃದ್ಧಿಯಾದನು ಎಂಬುದಾಗಿ. ಇಲ್ಲಿ ದೇವರ ಅನ್ಯೋನ್ಯತೆಯಲ್ಲಿದ್ದಂತ ಯೋಸೇಫ ಗುಂಡಿಯಲ್ಲಿ ತನ್ನ ಸ್ವಂತದವರೇ ತಿರಸ್ಕರಿಸಲ್ಪಟ್ಟಾಗಲೂ ದೇವರ ಜೊತೆಯಲ್ಲಿದ್ದ. ಐಗುಪ್ತದ ಪೋಟಿಫರ ಅರಸನು ಆತನನ್ನ 20 ರೂಪಾಯಿಗಳಿಗೆ ಕೊಂಡುಕೊಂಡು ತನ್ನ ಆಸ್ಥಾನದಲ್ಲಿ ಕರೆತಂದಾಗಲೂ ಯೋಸೇಫನು ದೇವರೊಟ್ಟಿಗೆ ಇದ್ದ. ಮಾತ್ರವಲ್ಲದೆ ಮುಂದಿನ ವಾಕ್ಯಗಳನ್ನು ನೋಡುವಾಗ ಪೋಟಿಫರದ ಅರಸನ ಹೆಂಡತಿ ಆತನನ್ನ ಸಂಗಮಕ್ಕೆ ಕರೆಯುವಾಗ ಒಲ್ಲೆ ಎಂಬುದಾಗಿ ತಿರಸ್ಕರಿಸಿ ಅನ್ಯಾಯವಾಗಿ ಅವನ ಮೇಲೆ ಹಾಕಿಕೊಂಡಂತ ಬೇರೆ ಬೇರೆ ರೀತಿಯ ಕಾರಣಗಳನ್ನ ಜಯಿಸುವಾಗಲೂ ಕೂಡ ದೇವರು ಅವರೊಟ್ಟಿಗೆ ಇದ್ದ. ಅನ್ಯಾಯಗಾರನಾಗಿ ಅಕ್ರಮವಾಗಿ ಮೋಸದಿಂದ ಸೆರೆಮನ ಒಳಗೆ ತಳ್ಳಿದಂತ ಯೋಸೇಫನ ಸಂಗಡವೂ ಕೂಡ ದೇವರವರೊಟ್ಟಿಗೆ ಇದ್ದ. ಮಾತ್ರವಲ್ಲದೆ ಯೋಸೇಫನು ಕೂಡ ದೇವರ ಅನ್ಯೋನ್ಯತೆಯಲ್ಲಿದ್ದ. ಕೇವಲ ಆಶೀರ್ವಾದ ಬರುವಾಗ ಮಾತ್ರ, ಕೇವಲ ತನ್ನ ತಂದೆಯಿಂದ ಪ್ರೀತಿ ಸಿಕ್ಕಿದಾಗ ಮಾತ್ರ, ಕೇವಲ ತನ್ನ ಅಣ್ಣ ತಮ್ಮಂದಿರಿಂದ ಕೊಟ್ಟಂತ ಕರುಣೆಯ ಮಾತುಗಳಿಂದಾಗ ಮಾತ್ರ ಆದರೂ ದೇವರೊಟ್ಟಿಗೆ ಇರಲಿಲ್ಲ. ಯಾವ ತಂದೆಯಿಂದ ದೂಷಿಸಲ್ಪಟ್ಟಾಗ, ಯಾವ ಸಹೋದರರಿಂದ ತೆರೆದು ಬಿಟ್ಟಾಗ, ಯಾವ ಜನರು ಸ್ವಂತ ದೇಶವನ್ನ ಬಿಟ್ಟು ಬೇರೆಯ ದೇಶಕ್ಕೆ ಮಾರಿಬಿಟ್ಟಾಗಲೂ ಕೂಡ ಎಲ್ಲ ಪರಿಸ್ಥಿತಿಗಳಲ್ಲೂ ಕೂಡ ದೇವರು ಯೋಸೇಫನ ಸಂಗಡ ಇದ್ದ. ಯೋಸೇಫನು ದೇವರ ಅನ್ಯೋನ್ಯತೆಯಲ್ಲಿದ್ದ. ಇಷ್ಟು ಮಾತ್ರವಲ್ಲದೆ ವಾಕ್ಯಭಾಗ ಹೇಳ್ತದೆ, ಅದು 2 ವರ್ಷಗಳ ಕಾಲ ಸೆರೆಮನೆಯಲ್ಲಿದ್ದಾಗಲೂ ದೇವರ ಸಂಗಡ ಇದ್ದ. ದೇವರು ಆತನನ್ನ ಯಾವ ಗತಿಹೀನ ಪರಿಸ್ಥಿತಿಯಲ್ಲೂ ಕೂಡ ಬಿಡದೆ ಆತನ ಸಂಗಡ ಇದ್ದ. ಆತನ ಕಾರ್ಯಗಳನ್ನ ಯೋಸೇಫನ ಜೀವನದಲ್ಲಿ ಮಾಡುವುದಕ್ಕಾಗಿ ಸಮಯವನ್ನು ನೋಡುತ್ತಿದ್ದ. ಸಮಯ ಬಂತು, ತಿಪ್ಪೆಯೊಳಗೆ ಗುಂಡಿಯೊಳಗೆ ಆತನನ್ನ ತಳ್ಳಿ ಹಾಕಿದಂತ ಆತನ ಅಣ್ಣಂದಿರೇ ಯೋಸೇಫನು ಅರಸನಾದಾಗ ತಮ್ಮ ಜೀವನ ನಡೆಸುವುದಕ್ಕೆ ಧಾನ್ಯಗಳು ಬೇಕು ಎಂಬುದಾಗಿ ಬೇಡುವುದಕ್ಕಾಗಿ ಯೋಸೇಫನ ಸಂಗಡ ಮಾಡಿದ. ಯಾವ ಜನರು
ಆತನನ್ನ ನಿರಾಕರಿಸಿದರೋ, ಯಾವ ಜನರು ಆತನನ್ನ ದೂಷಿಸಿದರೋ, ಯಾವ ಜನರು ಈತನ ಕೆಲಸಕ್ಕೆ ಬಾರದವನೆಂಬುದಾಗಿ ಹೇಳಿದ್ದರೋ, ಯಾವ ಜನರು ಈತನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹಾಕಿ ಸೆರೆಮನೆಯಲ್ಲಿ ವಾಸ ಮಾಡುವುದಕ್ಕೆ ಬಿಟ್ಟಿದ್ದರೋ, ಅದೇ ಜನರನ್ನ ಆಳ್ವಿಕೆ ಮಾಡುವುದಕ್ಕಾಗಿ ದೇವರು ಅವನನ್ನ ಅರಸನನ್ನಾಗಿ ನೇಮಿಸುವಂತದನ್ನ ಕಾಣ್ತೇವೆ. ಯೆಹೋವನು ಯೋಸೇಫನ ಸಂಗಡ ಇದ್ದುದರಿಂದ ಅಭಿವೃದ್ಧಿಗೆ ಬಂದ ಎಂಬುದಾಗಿ ವಾಕ್ಯ ಹೇಳ್ತದೆ. ನಾವು ಕ್ರೈಸ್ತರಾಗಿ ಆಶೀರ್ವಾದ ಬಂದಾಗ ಮಾತ್ರ ನಾವು ದೇವರಿಗೆ ಸ್ತೋತ್ರ ಹೇಳ್ತೇವೆ. ಅದು ನಮ್ಮ ಗತಿಹೀನ ಪರಿಸ್ಥಿತಿಯಲ್ಲಿ ನಾವು ದೇವರನ್ನ ಹೊಂದಿಕೊಳ್ಳುವುದಕ್ಕೆ ಮನಸ್ಸು ಮಾಡ್ತೇವ. ಇಲ್ಲದೆ ಐಶ್ವರ್ಯ, ಹಣ, ಅಂತಸ್ತು, ಅಧಿಕಾರ ಇದ್ದಾಗ ಮಾತ್ರ ನಾವು ದೇವರ ಸಂಗಡ ಅನ್ಯೂನ್ಯತೆಯಲ್ಲಿರುವುದಕ್ಕೆ ಪ್ರಯತ್ನ ಪಡ್ತೇವ. ನಮ್ಮ ಕೈಗೊಳ್ಳಲ್ಪಟ್ಟಂತ ಸ್ಥಿತಿಯಲ್ಲಿರುವಾಗ, ಕಷ್ಟಗಳು ಬಂದಾಗ, ಹೋರಾಟಗಳು ಬಂದಾಗ, ಅವಮಾನಗಳು ಬಂದಾಗ, ಇಲ್ಲಸಲ್ಲದ ಆರೋಪಗಳು ಬಂದಾಗ ನಮ್ಮ ನಂಬಿಕೆಯಲ್ಲಿ ನಾವು ನಿಂತುಕೊಳ್ಳುವ ಪ್ರಯತ್ನ ಮಾಡ್ತೇವ. ಇಲ್ಲವೇ ದೇವರ ಅನ್ಯೂನ್ಯತೆಯಲ್ಲಿ ನಾವು ನಮ್ಮ ಜೀವಿತವನ್ನ ಮೌನವಾಗಿದ್ದು ಎದುರಿಸುವ ಪ್ರಯತ್ನ ಮಾಡ್ತೇವ. ಯೋಸೇಫ ತನ್ನ ಸ್ವಂತದವರಿಂದ ನಿರಾಕರಿಸಲ್ಪಟ್ಟಾಗ ಆತನಿಗೆ ಪರಿಸ್ಥಿತಿ ಇತ್ತು ಮಾತನಾಡುವುದಕ್ಕೆ. ಪೋಟೀಫರನ ಅರಸನ ಹೆಂಡತಿ ಆಕೆಯನ್ನ ಅಕ್ರಮವಾಗಿ ಸೆರೆಮನೆಗೆ ಹಾಕಿಸಲ್ಪಡುವಾಗಲೂ ಈತನಿಗೆ ಸ್ವರವಿತ್ತು, ನಾನು ತಪ್ಪು ಮಾಡಿಲ್ಲ ಎಂಬುದಾಗಿ ಹೇಳುವುದಕ್ಕೆ. ಆದರೆ ತನ್ನ ಮೇಲೆ ಬಂದಂತ ಎಲ್ಲ ಅವಮಾನಗಳನ್ನ, ಎಲ್ಲ ನಿರಾಕರಣೆಗಳನ್ನ, ಎಲ್ಲ ಅಪವಾದಗಳನ್ನ ಸಹಿಸಿಕೊಂಡ. ಯಾಕೆಂದರೆ ದೇವರ ಅತ್ಯಧಿಕವಾದ ಬಹುಮಾನ ಅವರ ಜೀವನದಲ್ಲಿ ಆಶೀರ್ವಾದವಾಗಿ ಸಿಗಬೇಕಾಗಿತ್ತು. ಯಾವ ಜನರಿಂದ ತಿರಸ್ಕರಿಸಲ್ಪಟ್ಟನೋ, ಯಾವ ಕುಟುಂಬದಿಂದ ನಿರಾಕರಿಸಲ್ಪಟ್ಟನೋ, ದೇವರು ಅದೇ ವ್ಯಕ್ತಿಯನ್ನ ಆ ಕುಟುಂಬದ ಆಶೀರ್ವಾದದ ವ್ಯಕ್ತಿಯಾಗಿ ಆರಿಸಿಕೊಂಡ ಎನ್ನುವುದನ್ನು ಬೈಬಲ್ ತಿಳಿಸ್ತಾ ಹೋಗ್ತದೆ. ದೇವರ ವಾಕ್ಯ ಭಾಗದಲ್ಲಿ 39ನೇ ಅಧ್ಯಾಯದಲ್ಲಿ ನೋಡಿದ್ರೆ 3ನೇ ವಚನ ಹೇಳ್ತದೆ, ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆ. ಮಾತ್ರವಲ್ಲದೆ ಅದೇ 4ನೇ ವಚನ ಮುಂದೆ ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನ ಕೊಟ್ಟನು. ಅಧ್ಯಕ್ಷರಾಗಿ ಇಟ್ಟಿದ್ದರಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ಇಲ್ಲಿ ದೇವರ ಅನ್ಯೂನ್ಯತೆಯಲ್ಲಿದ್ದಂತ ಯೋಸೇಫ ಸ್ವಂತದವರಿಂದ ನಿರಾಕರಿಸಲ್ಪಟ್ಟರು. ಬೇರೆಯ ಜನರೊಟ್ಟಿಗೆ ವಾಸ ಮಾಡುವುದಕ್ಕೆ ಹೋದಾಗಲೂ ಯೋಸೇಫನ ನಿಮಿತ್ತ ದೇವರು ಅಲ್ಲಿರುವಂತಹ ಜನರನ್ನು ಆಶೀರ್ವದಿಸ್ತಾನೆ, ವೃದ್ಧಿಗೆ ತರ್ತಾನೆ, ಅವರಿಗೆ ಬೇಕಾದಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ತರ್ತಾನೆ. ಕ್ರೈಸ್ತರಾಗಿರುವ ನಮಗೆ ದೇವರ ಅನ್ಯೂನ್ಯತೆ ಬಹಳ ಪ್ರಾಮುಖ್ಯ. ದೇವರ ಅನ್ಯೂನ್ಯತೆಯಲ್ಲಿ ನಾವಿದ್ದರೆ ನಮ್ಮನ್ನು ದ್ವೇಷಿಸುವವರ ಮುಂದೆ, ನಮ್ಮನ್ನು ಅವಮಾನ ಪಡಿಸುವವರ ಮುಂದೆ ದೇವರು ನಮ್ಮನ್ನ ಮುಂದೆ ತಂದು ನಿಲ್ಲಿಸ್ತಾನೆ. ದೇವರ ಅನ್ಯೂನ್ಯತೆಯಲ್ಲಿ ನಾವಿದ್ದರೆ ದೇವರು ನಾವು ಹೋಗುವಂತ ಸ್ಥಳಗಳಲ್ಲಿ, ಸಂಧಿಸುವ ವ್ಯಕ್ತಿಗಳಲ್ಲಿ, ವಾಸ ಮಾಡುವಂತ ಎಲ್ಲ ಪರಿಸ್ಥಿತಿಗಳಲ್ಲಿ, ಕೈ ಹಾಕುವ ಕೆಲಸಗಳಲ್ಲಿ ದೇವರು ನಮ್ಮನ್ನ ವೃದ್ಧಿಗೆ ತರ್ತಾನೆ. ದೇವರ ಅನ್ಯೂನ್ಯತೆಯಲ್ಲಿ ನಾವಿದ್ದರೆ ಕೇವಲ ನಾವಲ್ಲ, ನಮ್ಮ ಸಂಗಡ ಇರುವವರೆಲ್ಲರೂ ಕೂಡ ದೇವರ ಅನ್ಯೂನ್ಯತೆಗೆ ಬರುವ ಪ್ರಯತ್ನ ಮಾಡ್ತಾನೆ. ದೇವರ ವಾಕ್ಯ ಅನ್ಯೂನ್ಯತೆಗೆ ನಮ್ಮನ್ನ ಯಾಕೆ ನಡೆಸ್ತದೆ ಎನ್ನುವಾಗ ದೇವರ ವಾಕ್ಯ ಯೇಸು ಹೇಳುವಂಥದ್ದು, ಈ ಲೋಕದಲ್ಲಿ ಬಹಳ ಹೋರಾಟವಿದೆ, ನಾನು ಜಯಿಸಿದ್ದೇನೆ. ಹೇಗೆ ಯೇಸು ಈ ಲೋಕದ ಹೋರಾಟವನ್ನು ಜಯಿಸಿದನೋ ಆ ಹೋರಾಟವನ್ನ ನಾನು ನೀನು ಜಯಿಸಬೇಕಾದರೆ, ನಮ್ಮ ಜೀವನಗಳಲ್ಲಿ ಬಂದೊದಗುವ ಎಲ್ಲ ಕಷ್ಟಗಳನ್ನ ಮೆಟ್ಟಿ ನಿಲ್ಲಬೇಕಾದರೆ ದೇವರ ನಿರಂತರವಾದಂತಹ ಅನ್ಯೂನ್ಯತೆಯನ್ನು ನಾವು ಒಳಪಡಬೇಕು. ಕಷ್ಟ ಬಂದಾಗ ದೇವರ ಬಳಿಗೆ ಬರುವಂಥದ್ದು, ಸುಖ ಬಂದಾಗ ದೇವರನ್ನ ತ್ಯಜಿಸುವಂಥದ್ದು, ಹಿಂಸೆ ಬಂದಾಗ ದೇವರ ಬಳಿಗೆ ಬರುವಂಥದ್ದು, ಆಶೀರ್ವಾದ ಕೊಟ್ಟಾಗ ದೇವರನ್ನ ಸ್ಮರಿಸದೆ ಹಿನ್ನಡೆಯುವಂಥದ್ದು. ಅನೇಕ ಸಾರಿ ನಾವು ನಮ್ಮ ದೇವರೊಟ್ಟಿಗಿನ ಅನ್ಯೂನ್ಯತೆಯನ್ನ ನಮ್ಮ ಜೀವನದಲ್ಲಿ ಕ್ರಮಬದ್ಧವಾಗಿ ಅಥವಾ ಶಿಸ್ತುಬದ್ಧವಾಗಿ ಅಥವಾ
ಅಥವಾ ಅಕ್ರಮಣವಾಗಿ ನಾವು ಸಾಧಿಸಲು ಸೋತು ಹೋಗ್ತೇವೆ. ದೇವರು ಕಾರ್ಯ ಮಾಡುವಾಗ ಅತಿಯಾದ ನಂಬಿಕೆ ಇರ್ತದೆ. ದೇವರು ನಮ್ಮ ಜೀವನದಲ್ಲಿ ಆಶೀರ್ವಾದ ಕೊಟ್ಟಾಗ ನಾವು ಯಾರ ಬಳಿಯಲ್ಲಿಯೂ ಕೂಡ ಸಿಗದಂತ ಅತ್ಯುತ್ತಮ ವ್ಯಕ್ತಿಗಳಾಗಿ ಬದಲಾಗ್ತೇವೆ. ಅಂದ್ರೆ ದೇವರ ಅನ್ಯೋನ್ಯತೆ ನಮ್ಮನ್ನು ಬಿಟ್ಟು ಹೋದಾಗ ನಾವೆಲ್ಲವನ್ನ ಕಳಕೊಳ್ಳುವಂತ ಸ್ಥಿತಿ ಬರ್ತದೆ. ಯೋಸೇಫನ ಜೀವಿತ 8ನೇ ತಿಂಗಳಿನಲ್ಲಿ ನಮಗೆ ಸಾಕ್ಷಿಯಾಗಿ ನಿಂತಿದೆ. 8ನೇ ತಿಂಗಳಿನಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ಮುಂದೆ ಸಾಗೋಣ. ಮುಂದೊರಗುವ ಎಲ್ಲ ಕಷ್ಟಗಳನ್ನ ಯೋಸೇಫನಂತೆ ಮೌನವಾಗಿದ್ದು ಎಲ್ಲ ಹೋರಾಟಗಳನ್ನ ಜಯಿಸುವಾಗೋಣ. ಆ ಅನ್ಯೋನ್ಯತೆ ನಮ್ಮನ್ನ ಇತರರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸುವುದಕ್ಕೆ ಅದು ಮನಸ್ಸು ಮಾಡುತ್ತದೆ. ಆ ಅನ್ಯೋನ್ಯತೆಯಲ್ಲಿ ನಮ್ಮ ಜೀವಿತಗಳನ್ನು ನಿರ್ಮಾಣ ಮಾಡೋಣ. ಆ ಅನ್ಯೋನ್ಯತೆಯಲ್ಲಿ ಸಭೆಯಾಗಿ ನಾವು ಮುಂದೋಗೋಣ. ಆ ಅನ್ಯೋನ್ಯತೆಯಲ್ಲಿ ಕ್ರಿಸ್ತನೊಂದಿಗೆ ಬೆರೆಯುವ ಪ್ರಯತ್ನ ಮಾಡೋಣ. ಕರ್ತನವೆಲ್ಲರ ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಸರ್ವ ಕೃಪೆಗೆ ಮೂಲಾಧಾರನಾದ ಸ್ವಾಮಿ, ನಿನಗೆ ಸ್ತೋತ್ರವಾಗಲಿ. ಕರ್ತನೆ, ಯೋಸೇಫನು ತನ್ನ ತಂದೆಯಿಂದಲೇ, ತನ್ನ ಸಹೋದರರಿಂದಲೇ, ತನ್ನ ಜನಾಂಗದಿಂದಲೇ ದೂರ ತಳ್ಳಲ್ಪಟ್ಟರು. ಆತನ ಸಾನ್ನಿಧ್ಯದಲ್ಲಿ, ಆತನ ಸಂಗಡದಲ್ಲಿ ನೀನು ವಾಸ ಮಾಡಿದಿ. ಅವರು ಹೋದ ಎಲ್ಲ ಸ್ಥಳಗಳಲ್ಲಿ ನೀನು ಅವರನ್ನು ಆಶೀರ್ವದಿಸಿದಿ. ಎಲ್ಲರೂ ಕೈ ಬಿಡಲ್ಪಟ್ಟಂತ ಸ್ಥಿತಿಯಲ್ಲಿದ್ದಾಗಲೂ ಎಲ್ಲರೂ ಕೈ ಎತ್ತಿ ಆತನಿಗೆ ನಮಸ್ಕಾರಗಳನ್ನು ಮಾಡಿ ಪ್ರಭು ಎಂಬುದಾಗಿ ಸ್ವೀಕರಿಸುವಾಗಲೂ, ಕಣ್ಣೀರಿನ ಸಮಯಲ್ಲೂ ಸರಿಯಾದ ಸಮಯದಲ್ಲೂ ಎಲ್ಲ ಸಂಗಡ ನೀನು ಆತನ ಜೊತೆಯಲ್ಲಿದ್ದು ಕಾರ್ಯ ಮಾಡಿದೆ. ಯೋಸೇಫನು ತನಗೆ ಬಂದೊದಗಿದ ಕಷ್ಟಗಳ ನಿಮಿತ್ತ ನಿನ್ನನ್ನು ದೂರದೆ ನೀನು ಆತನಿಗೆ ಅನುಗ್ರಹಿಸಿಕೊಟ್ಟಂತ ಸ್ಥಾನದಲ್ಲಿ, ನಂಬಿಕೆಯಲ್ಲಿ, ನಿರೀಕ್ಷೆಯಲ್ಲಿ, ಎಲ್ಲರಿಗಿಂತ ಮೇಲಾಗಿ ನಿನ್ನ ಅನ್ಯೋನ್ಯತೆಯಲ್ಲಿ ಆತನು ನಿಂತಿದ್ದನ್ನು ಕಾಣಿದ್ದೇವೆ. ನಿನ್ನ ಮಕ್ಕಳಾದ ನಾವುಗಳು 8ನೇ ತಿಂಗಳಿನಲ್ಲಿ ನಿನ್ನ ಅನ್ಯೋನ್ಯತೆಯಲ್ಲಿ ನಾವು ನಿಲ್ಲುವಂತೆ, ಆ ಅನ್ಯೋನ್ಯತೆಯ ಮೂಲಕ ನಮಗೆ ಬಂದೊದಗುವ ಎಲ್ಲ ಕಷ್ಟಗಳನ್ನ ಮೆಟ್ಟಿ ನಿಲ್ಲುವಂತೆ ನಮ್ಮ ಹೃದಯಗಳಲ್ಲಿ ಚಾಲನೆ ಮಾಡಿ ಚೈತನ್ಯವನ್ನು ಕೊಟ್ಟು ನಿನ್ನ ಕೃಪೆಯ ಮೂಲಕ ನಮ್ಮನ್ನ ಸಾಧನಗಳಾಗಿ ಮಾರ್ಪಡಿಸಿದ್ದು ಈ ಸುಮ್ಮನ ಕನವುಳ ನಾವಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ. ಜೀವದ ನಮಗೆ ಆಮೇಲೆ. ದೇವರ ವಾಕ್ಯಗಳನ್ನ ಕೇಳಿದ ನಾವು ಎದ್ದು ನಿಂತು ದೇವರ ವಾಕ್ಯಕ್ಕೆ ಪ್ರತಿಪ್ರಕಾರವಾಗಿ ನೈಸಿಯ ವಿಶ್ವಾಸ ಪ್ರಮಾಣವನ್ನು ಈ ಸಮಯದಲ್ಲಿ ಆಯ್ಕೆ ಮಾಡೋಣ. ನೈಸಿಯ ವಿಶ್ವಾಸ ಪ್ರಮಾಣದ ಆಯ್ಕೆ ಮಾಡೋಣ. ತೊಡಸಲಿಗೆ ಆಗಿರುವ ಸರ್ವಶಕ್ತನಾದ ತಂದೆಯಾಗಿರುವ ಒಬ್ಬ ದೇವರನ್ನು ನಂಬುತ್ತೇನೆ. ಆತನ ಬಲದೋಗದ ಲೋಕಗಳನ್ನು ಎಲ್ಲ ವಿಷಯಗಳನ್ನು ಒಪ್ಪಿಕೊಳ್ಳುವವರಾಗಿದ್ದಾನೆ. ಒಬ್ಬ ಕರ್ತನಾದ ಯೇಸುವನ್ನು ನಂಬುತ್ತೇನೆ. ಇದನ್ನು ಅನಾದಿಗಳಿಂದ ಕೈಗೊಳ್ಳುವುದನ್ನು ದೇವರಿಂದಾಗುವ ದೇವರು, ಪರಮೇಶ್ವರನಿಂದಾಗುವ ದೇವರು, ಸಾಕ್ಷಾತ್ ದೇವರಿಂದಾಗುವ ಸಾಕ್ಷಾತ್ ದೇವರು ಆಗಿದ್ದಾನೆ. ಇದನ್ನು ಸ್ತುತಿಯಲ್ಲ ದೇವರ ಅಧಿಕೃತನೆ ತಂದೆಯ ಪ್ರಭು ಈತನ ಪ್ರಭು ಒಂದೇ. ಇದರ ಮೂಲಕವಾಗಿ ಸಮಸ್ತ ಉಂಟಾಯಿತು. ಇದರ ಮನುಷ್ಯರಾದ ಮೇಲೆ ಬಳಸಿ ರಕ್ಷಣಾರ್ಥವಾಗಿ ಹೊರಡುಗೊಳಿಸಿದರು. ಪವಿತ್ರಾತ್ಮನಿಂದ ಮರಿಯಳೆಂಬ ಕಣ್ಣಿಗೆ ದೇವ ಧರಿಸುವ ಮನುಷ್ಯನಾದನು. ಮೂರ್ತಿಗಳನ್ನ ಆದಿಪದಗೋಸ್ಕರ ಶಿಲುಬೆಗೆ ಸೆಳೆಯಲ್ಪಟ್ಟು ಬಾಗಿಲನ್ನು ಅನುಭವಿಸಿ ಸತ್ತು ಸಮಾಧಿಯಾಗಲ್ಪಟ್ಟನು. ಬೇರೆಯವರಿಗೆ ಅನುಸಾರವಾಗಿ ಬೋರ್ನಿಂದ ಎದ್ದು ಬಂದು ಪರಲೋಕಕ್ಕೆ ಹೋಗಿ ತಂದೆಯ ಬಲಗಡೆ ಕುಳಿತುಕೊಂಡಿದ್ದಾನೆ. ಈ ಗಂಭೀರಕ್ಕೆ ವೈಭವದಲ್ಲಿ ಬಂದು ಬದುಕಿರುವುದು ಸತ್ತವರಿಗೂ ತೀರಿಸುವ ಇದರ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಪವಿತ್ರಾತ್ಮನಿಂದ ಕರ್ತನು ಜೀವದಾಯಕನು ತಂದೆಯನ್ನು ಮಗನಿಂದಲೂ ಮಾಡುವನು. ತಂದೆಯೊಡನೆಯೂ ಮಗಳೊಡನೆಯೂ ಸಮಾಧಾನ ಆರಾಧನೆಯನ್ನು ಕರುಣೆಯನ್ನು ಹೊಂದುವನು. ಪ್ರವಾದಿಗಳ ಮೂಲಕ ಹಾಕಿದ್ದಾನೆ. ಪವಿತ್ರವಾಗಿಯೂ ಸಾಧಾರಣವಾಗಿಯೂ ಅಪೊಸ್ತಲರಿಂದ ಸ್ಥಾಪಿತವಾಗಿಯೂ ಇರುವ ಒಂದೇ ಸಭೆಯನ್ನು ನಂಬುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ಶಿಕ್ಷಣ ಒಪ್ಪಿಕೊಳ್ಳುತ್ತೇನೆ. ಸಂತತ ಪುನರುತ್ಥಾನವನ್ನು ಮುಂದಿನ ಲೋಕದ ಜೀವವನ್ನು ಎದುರು ನೋಡುತ್ತೇನೆ. ಆಮೇಲೆ ಸಭೆ ಮಾಡಿ ಕುಳಿತುಕೊಳ್ಳಿ.
ಕಾರ್ಯಗಳನ್ನು ರೂಢಿಸುವ ಹಾಗೆ ಮಾಡುವಂತ ಸಂಕೀರ್ತನೆಗಳಲ್ಲಿ 152ನೆಯ ಸಂಕೀರ್ತನೆಯನ್ನು ಹಾಡೋಣ. 152ನೆಯ ಸಂಕೀರ್ತನೆ ಬೇಕಾದಷ್ಟು ಸ್ಥಳಗಳನ್ನು ಹಾಡುವಾಗ ಕಾಣಿಕೆ ತೋರಿಸಲಾಗುತ್ತದೆ. ಮಾಸ್ಟರ್ ಆರ್ನವ್ ಜಾರ್ವಿನ್. ನಮ್ಮೆಲ್ಲರ ಕಾಣಿಕೆಗಳನ್ನು ಕರ್ತನಿಗೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನ ಮಹೋನ್ನತನ ನಮ್ಮೆಲ್ಲರ ಪರಿಪಾಲಕನಾದ ಕ್ರಿಸ್ತೇಸು ಮೇಲೆ ತಂದೆಯಾದ ದೇವರೇ,
ಈ ಹೊತ್ತಾನೆ ನಿನಗೆ ಸ್ತೋತ್ರಗಳನ್ನ ಸಮರ್ಪಣೆ ಮಾಡುತ್ತೇವೆ. ಈ ನೂತನ ತಿಂಗಳಲ್ಲಿ ನೀನು ನಮಗೆ ಅನುಗ್ರಹಿಸಿಕೊಟ್ಟಂತ ಅನ್ಯೋನ್ಯತೆಯ ಸಂದೇಶಕ್ಕಾಗಿ ಸ್ತೋತ್ರ ಹೇಳುತ್ತೇವೆ. ನಿನ್ನ ಅನ್ಯೋನ್ಯತೆಯಲ್ಲಿ ನಾವು ಸಾಗುವಾಗ ನಮಗೆ ಬೇಕಾದ ಆಶೀರ್ವಾದವನ್ನ, ನಮಗೆ ಬೇಕಾದ ನೀನೆಲ್ಲ ವರದಾನಗಳನ್ನ ಅನುಗ್ರಹಿಸಿಕೊಡು. ನಿನ್ನ ಸೇವೆಯಲ್ಲಿ ಕೈ ಜೋಡಿಸಿದಂತ ನೀನೆಲ್ಲ ದೇವ ಜನರನ್ನ ಆಶೀರ್ವದಿಸು. ಅವರು ಅನುಗ್ರಹಿಸಿಕೊಟ್ಟಂತ ನಿನ್ನ ಕೃಪೆಯನ್ನ ಸ್ವಾಮಿ ಸ್ಮರಿಸಿ ನಿನ್ನ ಸನ್ನಿಧ್ಯಕ್ಕೆ ಕೊಟ್ಟಂತ ಈ ಅಮೂಲ್ಯವಾದ ಕಾಣಿಕೆಗಳನ್ನ ನಿನ್ನ ಶಿಲುಬೆಯ ಗುರುತಿನ ಮೂಲಕ ಮುದ್ರಿಸಿ ಆಶೀರ್ವದಿಸ್ತೇವೆ. ಈ ಎಲ್ಲ ಕಾಣಿಕೆಗಳು ನಿನ್ನ ಸೇವೆಯಲ್ಲಿ ಸಮಯ ಕಟ್ಟೋದರಲ್ಲಿ ಉಪಯೋಗವಾಗಲಿಕ್ಕಾಗಿ ನೀನು ತಾನೇ ಮಾರ್ಗದರ್ಶನವನ್ನ ಅನುಗ್ರಹಿಸಿಕೊಟ್ಟು ಆಶೀರ್ವದಿಸು. ಕೊಟ್ಟಂತ ಕೈಗಳಿಗೆ ಹಿಂದಿರುಗಿಸಿ ಅವರ ಜೀವನಕ್ಕೆ ಅನ್ಯೋನ್ಯತೆಯ ಸಾಧನಗಳಾಗಿ ಅವರನ್ನು ಮಾರ್ಪಡಿಸಿ ನಿನ್ನ ಉತ್ತುಂಗತೆಯ ಪರಮಾವಧಿಗಳನ್ನ ಅನುಭವಿಸುವಂತೆ ಕೃಪೆ ಮಾಡಿದ್ರು. ನಮ್ಮೆಲ್ಲರ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ನಾವು ಕಾರ್ಯಕ್ರಮದ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ಆಯ್ಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಾವು ಪರಿಶುದ್ಧರಾಗಿ ರಚಿಸಿರುವ ಪರಲೋಕದಲ್ಲಿರುವ ಪ್ರಕಾರ ನಮ್ಮನ್ನೆಲ್ಲ ಆಮಾನಕ್ಕೆ ಭಾವಿಸು. ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವಂತೆ ನಮ್ಮ ಶೋಧನೆಗಳಲ್ಲಿ ದೇವರ ಆಶೀರ್ವಾದದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಇಂದಿನಿಂದ ಸದಾಕಾಲ ನಿತ್ಯದ ನಿಮ್ಮೆಲ್ಲರ ಸಂಗಡದಲ್ಲಿ. ಆಮೆನ್. ಹಾಗೆ ಎದುರು ನಿಂತಿರುವಲ್ಲಿ ರೊಟ್ಟಿ ಕುಡಿಯುವ ಭಾಗಕ್ಕೆ